ರೀತಿ ಎಲ್ಲ ಸಂಗಾತಿಗಳಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮೊದಲನೇ ಬಾರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ CPM ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸೀತಾರಾಮ್ ಯೆಚೂರಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಮಾತಾಡಲಿಕ್ಕೆ 2 ನಿಮಿಷಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಸೀತಾರಾಮ್ ಯೆಚೂರಿ ಅವ್ರ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರು ಕಾಕಿನಾಡದ ಆಂಧ್ರ ಪ್ರದೇಶದ ಕಾಕಿನಾಡದ ಮೂಲದವರು. ಅವ್ರ ತಂದೆ ಬಂದ್ಬಿಟ್ಟು ಸರ್ವೇಶ್ ಅಂತ, ಅವರು ಇಂಜಿನಿಯರಿಂಗ್ ಕೆಲಸ ಮಾಡಿರ್ತಾರೆ. 1952ರಲ್ಲಿ ಅವರು ಸರ್ಕಾರಿ ಉದ್ಯೋಗವನ್ನು ಪಡೆದಿರ್ತಾರೆ. ಅವ್ರ ತಾಯಿ ಬಂದ್ಬಿಟ್ಟು ಕಲ್ಪಕಮ್ಮ ಅಂತ, ಅವರು ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. ಆ ವಯಸ್ಸಿನಿಂದ ಈ ವಯಸ್ಸುವರೆಗೂ ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ಅವರು ಹೋರಾಟ ಮಾಡಿದ್ದು ದೀನ ದಲಿತರಿಗೆ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಆಯ್ತಾ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರ ಪರವಾಗಿ ಧ್ವನಿ ಎತ್ತಿದಂಥ ವ್ಯಕ್ತಿ ಸೀತಾರಾಮ್ ಯೆಚೂರಿ ಅವರು ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಪಾಪಣ್ಣ ಕಾಮ್ರೇಡ್ ಹೇಳ್ತಾ ಇದ್ರು, ಜ್ಯೋತಿ ಬಸ್ಸು ಅವರು 30 ವರ್ಷಗಳ ಅಧಿಕಾರ ನಡೆಸಿದ್ರು. ಅದಕ್ಕೆ ಒತ್ತು ಕೊಟ್ಟದಂಥವ್ರು ಯಾರು ಅಂದರೆ ನಮ್ಮ CPM ಪಕ್ಷದವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, CPM ಪಕ್ಷದಲ್ಲಿ ಅವರು ಅಧಿಕಾರ ಏನಾದರೂ ಸ್ವೀಕರಿಸಬೇಕು ಅಂತ ಏನಾದರೂ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇಡೀ ದೇಶದಲ್ಲಿ ಯಾರಿಗೂ ಪ್ರಧಾನಮಂತ್ರಿ ಕೊಡ್ತಾ ಇಲ್ಲ. ಅವರೇ ಒಂದು 70-80 ವರ್ಷಗಳ ಕಾಲ CPM ಪಕ್ಷದವರೇ ಆಡಳಿತ ನಡೆಸ್ತಾ ಇದ್ರು. ಆದರೆ CPM ಪಕ್ಷದವರು ಯಾವತ್ತೇ ಆಗಲಿ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ. ಏನು ಯಾರನ್ನ ಆಗಲಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋ ವ್ಯಕ್ತಿಗಳನ್ನು ಆಚರಣೆ ಅಳವಡಿಸ್ಕೋಬೇಕು, ಅವರನ್ನು ನಾವು ಆಯ್ಕೆ ಮಾಡಬೇಕು ಅಂತ ಮನಸ್ಸು ಹೊಂದಿದವರು ಸೀತಾರಾಮ್ ಯೆಚೂರಿ ಅವರು. CPM ಪಕ್ಷದ ಸಿದ್ಧಾಂತ ಅಂತದ್ದು, ನೀತಿ ನಿಯಮಗಳು ನನಗೆ ಹೇಳ್ತಾ ಇದ್ರು. ಸುರೇಶ್ ಅವಾಗ ಹೇಳ್ತಾ ಇದ್ದ, ಒಂದು ಕವನದ ಮೂಲಕ ಹೇಳ್ತಾ ಇದ್ದ, ಆ ರೀತಿ ಮನುಷ್ಯನ ದೇಹ ನಾಳೆ ಮಣ್ಣು, ಮನುಷ್ಯನ ಮನಸ್ಸು ನಾಳೆ ಮಾಯ, ಮನುಷ್ಯನ ಸಾಧನೆ ನಾಳೆ ಶಾಶ್ವತ ಅನ್ನೋದಕ್ಕೆ ಸೀತಾರಾಮ್ ಯೆಚೂರಿ ಅವರು ಕಾರಣ ಅಂತ ಹೇಳ್ತೀನಿ. ಅವ್ರ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ತಿಳಿಸಬೇಕು. ರೈತರ ಪರವಾಗಿ ಹೋಗಬೇಕು, ಕಾರ್ಮಿಕರ ಪರವಾಗಿ ಅವರು ಯಾವ್ಯಾವ ಸಭೆಗಳಲ್ಲಿ ಹೋಗ್ತಾರೆ ಆ ಸಭೆಗಳಲ್ಲಿ ಹೋಗ್ಬಿಟ್ಟು ಸೀತಾರಾಮ್ ಯೆಚೂರಿ ಅವರ ಸಾಧನೆ ಏನು, ಅವ್ರ ತತ್ವ ಏನು, ಅವ್ರ ಸಿದ್ಧಾಂತ ಏನು ಅಂತ ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡಬೇಕು. ಯಾರು ಗೊತ್ತಿಲ್ವೋ ಅವರನ್ನು ಸಂಘಟಿತರಾಗ್ಬಿಟ್ಟು ಅವರನ್ನು ನಮ್ಮ ಜೀವನದಲ್ಲಿ ಮುಂದೆ ತರುವಂಥ ಮನೋಭಾವನೆ. ಯಾಕಂದ್ರೆ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು ಸಹ ಅವರು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲದಲ್ಲಿ ಆ ಕ್ಷೇತ್ರದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮುಳಬಾಗಿಲು ತಾಲೂಕಲ್ಲಿ ನಾವು ಹುಟ್ಟಿದ್ವಿ ಅಂದ್ರೆ ಮುಳಬಾಗಿಲು ತಾಲೂಕಲ್ಲಿ ಒಬ್ಬ MLA ಆಗೋಕೆ ಕಷ್ಟ ಅಂದ್ರೆ ಅವರು ಆಂಧ್ರ ಪ್ರದೇಶದಿಂದ ಹೋಗ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿ ರಾಜ್ಯಸಭೆಯ ಸದಸ್ಯರಾಗ್ತಾರಲ್ಲ, SFI ಕಟ್ತಾರೆ. 1974ರಲ್ಲಿ SFI ಸಂಘಟನೆಯಲ್ಲಿ JNU ಸಂಘಟಿತರಾಗಿ ಅಲ್ಲಿ JNU ಸಂಘಟನೆಯ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ಅವರೇ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಬ್ಯಾರೋ ಅನ್ನೋ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು JNU ಸಂಘಟನೆಯನ್ನು ಕಟ್ಟಿ ಅಲ್ಲಿ ವಿದ್ಯಾರ್ಥಿಗಳು, ನೆನ್ನೆ ನೋಡ್ತಾ ಇದ್ದೀನಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ವಿದ್ಯಾರ್ಥಿಗಳೇ ಎಡಪಂಥಿ ವಿದ್ಯಾರ್ಥಿಗಳು ಅಲ್ಲಿರುವ ಹಳೆ ವಿದ್ಯಾರ್ಥಿಗಳಿಂದ ಕಾಮ್ರೇಡ್ಗೆ ಅವರನ್ನು ಆಹ್ವಾನ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರೋದು ನೋಡ್ತಾ ಇದ್ದೆ. ತುಂಬಾ ಸಂತೋಷ ಆಯಿತು, ಒಂದು ಕಡೆ ದುಃಖ ಆಯಿತು. ಅಲ್ಲಿರೋ ಮಕ್ಕಳು ಆಗಿರ್ಬೋದು, ಆ ಮಕ್ಕಳನ್ನು ಸಂಶೋಧನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏಮ್ಸ್ ಆಸ್ಪತ್ರೆ ಕೊಟ್ಟಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರು ಬದುಕಿದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ ಸ್ವಲ್ಪ ಜನ, ಆದ್ರೆ ಇವರು ಸತ್ತಿದ್ರು ಬದುಕಿದ್ದ ಹಾಗೆ ನಮ್ಗೆ ಮಾದರಿಯಾಗಿದ್ದಾರೆ. ಇವನ್ನ ಹೇಳಿ ನಮ್ಗೆ ಅವಕಾಶ ತಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಗಮನಿಸಿದಂತಹ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಫಸ್ಟ್ ಆಫ್ ಆಲ್ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ತುಂಬ ದುಃಖಕರ ವಿಷಯ ಅಂದರೆ ಸೀತಾರಾಮ್ ಯೆಚೂರಿ ಅವರ ಶ್ರದ್ಧಾಂಜಲಿ ಇವತ್ತು. ನನಗೂ ಸ್ವಲ್ಪ ಮಟ್ಟಿಗೆ ನನಗೇನು ಗೊತ್ತಿಲ್ಲ ಸೀತಾರಾಮ್ ಯೆಚೂರಿ ಬಗ್ಗೆ, ತಿಳ್ಕೊತಾ ಇದ್ದೀನಿ. ಬಟ್ ಇವತ್ತು ಗೊತ್ತಿದ್ದ ವಿಚಾರ ಅಂದರೆ ಅವ್ರ ಮಾರ್ಗದರ್ಶನ ಕಡೆನೇ ನಾನು ನಡೀತೀನಿ. ಅವ್ರ ಥರನೇ ನಾನು ಆಗಬೇಕು ಅಂತ ಒಂದು ಆಸೆ ಇರ್ತೀವಿ. ಬೇರೆ ಯಾವ ಫೀಲ್ಡಲ್ಲೂ ನಮಗೆ ಈ ಥರ ಒಂದು ಶ್ರದ್ಧಾಂಜಲಿ ಮಾಡಿ ಒಂದು ನೇಮ್ ಗುರ್ತಿಸ್ಕೊಳ್ಳೋಕ್ಕೆ ದಾರಿ ಇಲ್ಲ. ಬಟ್ SFI ಕಡೆಯಿಂದ ನನಗೆ ದಾರಿ ಸಿಗ್ತಿದೆ. ನೆಕ್ಸ್ಟ್ ಪ್ರಯತ್ನ ಮಾಡ್ತೀನಿ ಆದಷ್ಟು ಸೀತಾರಾಮ್ ಯೆಚೂರಿ ಥರ ಆಗೋದಕ್ಕೆ. ಮುಳಬಾಗಿಲು ತಾಲೂಕು ಅಧ್ಯಕ್ಷ ಬಗ್ಗೆ ಸೀತಾರಾಮ್ ಬಗ್ಗೆ ನಮಗೂ ಅಷ್ಟಾಗಿ ಗೊತ್ತಿಲ್ಲ. ಮೊನ್ನೆ ಜಿಲ್ಲಾ ಸಮ್ಮೇಳನದಲ್ಲಿ ಹೇಳಿದ್ರು. ಸೊ ಆ ಥರ ಶಶಿಕುಮಾರ್ ಅಣ್ಣ ಅವರು ಹೇಳಿದ್ರು. ಸೊ ನನಗೂ ಸ್ವಲ್ಪ ದುಃಖ ಥರನೇ. ನನಗೂ ಅಷ್ಟಾಗಿ ಗೊತ್ತಿದ್ದಿಲ್ಲ. ಸೊ ನಾನು ಅವ್ರ ಥರನೇ ಅವ್ರ ದಾರಿಯಲ್ಲಿ ನಡಿಬೇಕು ಅಂತ ಈ ವೇದಿಕೆ ಮೇಲೆ ಆಸನಾಗಿರೋಂಥ ಎಲ್ಲರೂ ಮಾತಾಡಿದ್ರಲ್ಲ. ಸೊ ಇವಾಗ ಇವ್ರು ಮಾತಾಡಿರೋದಕ್ಕೇ ನನಗೂ ಗೊತ್ತಾಗಿದ್ದು ಇಷ್ಟಿದೆ ಇವ್ರ ಬಗ್ಗೆ ಅಂತ. ಅದ್ರವರೆಗೂ ಇವ್ರ ಹೆಸರು ಕೂಡ ನನಗೆ ಗೊತ್ತಿದ್ದಿಲ್ಲ. ಸೊ ಇವ್ರು ಹೆಂಗೆ ನಡೆದ್ರು ಅದರಲ್ಲಿ ಸ್ವಲ್ಪ ಆದರೂ ನಾನಲ್ಲಿ ಬರಬೇಕು, ನಾನು ಅವ್ರ ದಾರಿಯಲ್ಲಿ ನಡಿಬೇಕು ಅನ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು.
ಎಲ್ಲರಿಗೂ ವಂದನೆಗಳು. ಈಗ ಉಜ್ಮಾರಂಡಲ್ಲಿ ಜಗದೀಶನ್ ಅವರು ಒಂದು ಹಾಡ ಹಾಡ್ತಾರೆ.